ಜುಲೈ ಫಸ್ಟ್ ವೀಕಲ್ಲಿ ಬೆಂಗಳೂರಲ್ಲೇ ಆಡಳಿತ ಮಂಡಳಿಯವರ ಸಭೆ ಕರೆಯುತ್ತೀನಿ ಅಂತ ಈಗ ಹೇಳಿದ್ದೀನಿ. ಯಾಕಂದರೆ ಅದರಲ್ಲಿ ಕೆಲವು ಎಲ್ಲ ಬಸ್ ಸ್ಟ್ಯಾಂಡಿಗೆ ಜಾಗ ಬೇಕು, ಆಮೇಲೆ ಇದಕ್ಕೆ ಪಾರ್ಕಿಂಗ್ಗೆ ಒಂದು 3.5 ಎಕರೆ ಜಾಗ ಬೇಕು, ಮತ್ತು ನಮ್ಮ ಮೆಡಿಕಲ್ ಕಾಲೇಜು ಏನೋ ಪ್ರಪೋಸಲ್ಸ್ ಎಲ್ಲ ಇದೆ. ಅದಕ್ಕೆ ನಮ್ಮ ರೆವಿನ್ಯೂ ಸೆಕ್ರೆಟರಿಯವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕಮಿಷನರು ಮತ್ತು ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು ಮತ್ತು ಸಂಸ್ಥೆ ಎಲ್ಲರನ್ನೂ ಕೂಡ ಬೆಂಗಳೂರಲ್ಲೇ ಕರಿತೀನಿ. ಕರೆದಾಗ ಇಲ್ಲಿ ಇನ್ನೂ ಡಿಟೇಲಾಗಿ ಒಂದು 2 ಅವರ್ಸು ಕೂತ್ಕೊಂಡು ಮಾತಾಡಿ, ಯಾಕಂದರೆ ಹೆಚ್ಚು ಜನ ಬರ್ತಾ ಇರ್ತಕ್ಕಂಥ ಕಡೆ ಹೆಚ್ಚು ಆದ್ಯತೆ ಕೊಡಬೇಕು ನಾವು. ಈಗ ಇದು ಹಿಲ್ಸಲ್ಲಿ ಒಂದು 10 ವರ್ಷಕ್ಕೆ ಮುಂಚೆ ಪ್ರಾಧಿಕಾರ ಮಾಡಿದ್ಮೇಲೆ ಈಗ ಸಾಕಷ್ಟು ಅಲ್ಲಿ ಅಭಿವೃದ್ಧಿ ಆಗಿದೆ. ಈಗ ಚಾಮುಂಡಿ ಬೆಟ್ಟನೂ ಪ್ರಾಧಿಕಾರ ಮಾಡಿದ್ದೀವಿ. ಹುಲಿಗಮ್ಮ ಸುಮಾರು 80 ಲಕ್ಷ ಜನ ಬರ್ತಾರೆ ಒಂದು ವರ್ಷಕ್ಕೆ, ಅದು ಪ್ರಾಧಿಕಾರ ಮಾಡಿದ್ದೀವಿ. ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಒಂದು 25 ಲಕ್ಷ ಜನ ಬರ್ತಾರೆ ವರ್ಷಕ್ಕೆ, ಅದು ಮಾಡಿದ್ದೀವಿ. ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಪ್ಲ್ಯಾನು ಅಪ್ರೂವ್ ಮಾಡಿಕೊಟ್ಟಿದ್ದೀನಿ. ಮತ್ತು ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಬರ್ತಾರೆ, 5 ರಾಜ್ಯದಿಂದ ಬರ್ತಾರೆ. ಅದಕ್ಕೆ ಜಾಸ್ತಿ ಜನ ಬರ್ತಕ್ಕಂಥ ಕಡೆ ಹೆಚ್ಚು ಆದ್ಯತೆ ಕೊಡಬೇಕು. ಈ ಜಿಲ್ಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಮೂಕಾಂಬಿಕೆ ಈ 2 ದೇವಸ್ಥಾನಗಳಿಗೆ ಹೆಚ್ಚು ಜನ ಬರ್ತಾರೆ, ಹೆಚ್ಚು ಆದ್ಯತೆ ಇಲ್ಲಿ ಕೊಡಬೇಕಾಗುತ್ತೆ. ಅದಕ್ಕೆ ನಾನು ಜುಲೈ ಫಸ್ಟ್ ವೀಕಲ್ಲೂ ಬೆಂಗಳೂರಲ್ಲೇ ಒಂದು ಮೀಟಿಂಗ್ ಕರಿತೀನಿ. ಇಂದು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ನಮ್ಮ ರಾಜ್ಯದ ಸಾರಿಗೆ ಮತ್ತು ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಭೇಟಿ ಕೊಟ್ಟಿರುತ್ತಾರೆ. ಅವರು ಅಧಿಕಾರಿಗಳ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರ ಮತ್ತು ನೌಕರರ ಸಭೆಯನ್ನು ಕರೆದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ, ದೇವಸ್ಥಾನದ ಎಲ್ಲ ಅಗತ್ಯತೆಗಳನ್ನು ನಾನು ನಿಮಗೆ ಯಾವುದೇ ಮನವಿಯನ್ನು ಕಳಿಸಿ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇನೆ ಅನ್ನೋ ಮಾತನಾಡಿದರು. ಆ ಸಂದರ್ಭದಲ್ಲಿ ನಾವು ದೇವಸ್ಥಾನದ ಪಾರ್ಕಿಂಗ್ ವಿಷಯದಲ್ಲಿ ಈಗಾಗಲೇ 3.5 ಎಕರೆ ಸ್ಥಳವನ್ನು ರೆವಿನ್ಯೂ ಇಲಾಖೆಯಿಂದ ನಮಗೆ ಹಸ್ತಾಂತರಿಸುವಂತೆ ಮನವಿ ಮಾಡಿದ್ದೇವೆ. ಅದರ ವ್ಯವಸ್ಥೆ ಮಾಡಬೇಕನ್ನೋ ಮಾತನ್ನು ಅವರ ಹತ್ರ ಹೇಳಿದಾಗ, ಆಯಿತು ಖಂಡಿತ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದರು. ಮತ್ತು ದೇವಸ್ಥಾನದ ವತಿಯಿಂದ ಒಂದು ವೈದ್ಯಕೀಯ ಕಾಲೇಜು, ನರ್ಸಿಂಗ್ ಕಾಲೇಜು ಮತ್ತು 650 ಹಾಸಿಗೆಗಳ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಮಾಡುವ ಬಗ್ಗೆ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೂ ಸಹ ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಾವು ಪ್ರಪೋಸ್ ಮಾಡಿದಂಥ ಬೋಳಿಹೊಳೆ ಗ್ರಾಮದ ಅರೇಶೂರಿನಲ್ಲಿ ಇದಕ್ಕೆ ಅಗತ್ಯವಿರುವ 30 ಎಕರೆ ಸ್ಥಳವನ್ನು ಸರ್ಕಾರದ ವತಿಯಿಂದ ಪ್ರಯತ್ನ ಮಾಡಿ ಕೊಡಿಸುವುದಾಗಿ ನಮಗೆ ಹೇಳಿದ್ದಾರೆ. ಅದಲ್ಲದೆ ಈಗಾಗಲೇ ಸ್ವರ್ಣಾಂಬಿಕಾ ಅತಿಥಿಗೃಹ ಶಿಥಿಲವಾಗಿದ್ದು ಅದನ್ನು ನೂತನವಾಗಿ ನಿರ್ಮಿಸಲು ಸುಮಾರು 65 ರೂಮ್ಗಳ 19 ಕೋಟಿ ವೆಚ್ಚದ ಅತಿಥಿಗೃಹ ನಿರ್ಮಾಣ ಮಾಡಲಿಕ್ಕೆ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಲಲಿತಾ ಅತಿಥಿಗೃಹವನ್ನು ಈಗಾಗಲೇ 2 ಕೋಟಿ ರೂಪಾಯಿಯಲ್ಲಿ ಪೂರ್ಣ ನವೀಕರಿಸುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದರೊಂದಿಗೆ 2 ಹಾಸ್ಟೆಲ್ಗಳು ಮತ್ತು ಸಭಾಭವನವನ್ನು ನವೀಕರಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದೇವೆ. ಅದಲ್ಲದೆ ನಮ್ಮ 5 ಹೈಸ್ಕೂಲುಗಳಲ್ಲಿ ಆಂಗ್ಲ ಮಾಧ್ಯಮ ವಿಭಾಗವನ್ನು ತೆರೆಯಲಿಕ್ಕೆ ಈಗಾಗಲೇ ಅನುಮತಿ ಕೋರಿದ್ದೇವೆ. ಅದನ್ನು ಸಹ ಕೊಡಿಸುವಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಈಗಾಗಲೇ ರಥಬೀದಿಯಲ್ಲಿ ಮತ್ತು ಬೇರೆ ಬೇರೆ ದೇವಸ್ಥಾನದ ಸ್ಥಳಗಳನ್ನು ಸಾರ್ವಜನಿಕರು ಕೊಲ್ಲೂರಿನಲ್ಲಿ ಒತ್ತುವರಿ ಮಾಡಿದ್ದು, ಇದೆಲ್ಲವನ್ನು ತೆರವುಗೊಳಿಸುವುದಕ್ಕೆ ನಮಗೆ ಸೂಕ್ತ ಸಹಕಾರ ಕೊಡುವುದಾಗಿ ತಿಳಿಸಿರುತ್ತಾರೆ. ಈಗ ಇದಲ್ಲದೆ ಒಂದು ನೂತನ ಗೋಶಾಲೆಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಗೋಳಿಹೊಳೆ ಗ್ರಾಮದ ಯಲೂರಿನಲ್ಲಿ. ಇದಕ್ಕೂ ಸಹ ಸರಿಯಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಿಮಗೆ ಏನೇನು ಬೇಕು ಅದೆಲ್ಲವನ್ನು ನಾನು ಮಾಡಿಕೊಡ್ತೇನೆ. ಮುಂದಿನ ದಿನಗಳಲ್ಲಿ ಜುಲೈ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ನಿಯೋಗ ಬನ್ನಿ, ಅಲ್ಲಿಗೆ ಫೈನಾನ್ಸ್ ಸೆಕ್ರೆಟರಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಬರುವಂಥ ವ್ಯವಸ್ಥೆ ಮಾಡಿ ಎಲ್ಲವನ್ನು ನಿಮಗೆ ಸ್ಯಾಂಕ್ಷನ್ ಮಾಡುವುದಾಗಿ ನಮಗೆ ತಿಳಿಸಿರುತ್ತಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಇಡೀ ಸಮಿತಿಯವರು ಮತ್ತು ಆಡಳಿತ ಮಂಡಳಿಯವರು, ಕಾರ್ಯನಿರ್ವಹಣಾಧಿಕಾರಿಗಳು ನಾವೆಲ್ಲರೂ ಒಗ್ಗಟ್ಟಿನಿಂದ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಡ್ತೇನೆ.